ಎಲ್ಲರಿಗೂ ನಮಸ್ಕಾರಗಳು. ನೀವೆಲ್ಲರೂ ಕೇಳ್ತಾ ಇದ್ರಿ 40 ಸೈಜು ಬ್ಲೌಸ್ನ ಅಳತೆ ತಗೊಳ್ಳೋದು ಹೇಗೆ ತಿಳಿಸ್ಕೊಡಿ ಅಂತ. ನಾನಿವತ್ತು ತಿಳಿಸ್ತಾ ಇದ್ದೀನಿ. ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸನ್ನ ನೀಟಾಗಿ ಐರನ್ ಮಾಡಿ ನೀವು ಅಳತೆನ ತಗೊಳ್ಳಿ. ಯಾಕೆಂದರೆ ಎಲ್ಲಾದರೂ ಸುಕ್ಕಿದ್ರೆ ನಿಮಗೆ ಅಳತೆಗಳು ಕರೆಕ್ಟಾಗಿ ಬರೋದಿಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಇದನ್ನು ತಿಳಿಸ್ತಾ ಇರ್ತೀನಿ. ಫಸ್ಟು ಬ್ಲೌಸ್ನ ಉದ್ದವನ್ನು ತಗೊಳ್ಳೋಣ. ಇಲ್ಲಿ ಭುಜದ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ತಗೊಳ್ಬೇಕು. ಉದ್ದ ಬಂದು 13 ಇಂಚು ಉದ್ದ ಇದೆ. ಬ್ಲೌಸ್ನ ಉದ್ದ 13 ಇದೆ. ಈ ಆರ್ಮೋಲ್ ರೌಂಡಿಂಗ್ ತಗೊಳ್ಳೋಣ. ಇದೇ ಇಲ್ಲಿ ಭುಜದ ಜಾಯಿಂಟಿಂದನೇ ಇಟ್ಟು ನೀವು ಇಲ್ಲಿ ತಗೊಳ್ಬೇಕಾಗುತ್ತೆ. ಇಲ್ಲಿ 6 ಇಂಚಿಗೆ ಬರ್ತಾ ಇದೆ. ಇದು ಡೀಟೇಲ್ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಇರುತ್ತೆ ನೋಡಿ. 6 ಇಂಚಿದೆ. ಇದು ಬ್ಯಾಕ್ ಸೈಡಿಂದನೇ ನೀವು ಆರ್ಮಲ್ ರೌಂಡಿಂಗ್ ತಗೊಳ್ಬೇಕು. ಫ್ರಂಟ್ ಸೈಡಿಂದ ತಗೊಂಡ್ರೆ ಜಾಸ್ತಿ ಬರುತ್ತೆ. ಯಾಕೆಂದರೆ ನಾವಿಲ್ಲಿ 1/4 ಇಂಚು ಎಕ್ಸ್ಟ್ರಾ ತೆಗೆದಿರ್ತೀವಿ ಫ್ರಂಟ್ ಸೈಡಲ್ಲಿ. ಹಾಗಾಗಿ ಬ್ಯಾಕ್ ಸೈಡಿಂದನೇ ನೀವು ತಗೊಳ್ಬೇಕು ಅಳತೆನ. ಹಾಗೆ ಬ್ಯಾಕ್ ಡೀಪ್ ಬಂದು 9 ಇಂಚಿದೆ. ಈಗ ಫ್ರಂಟ್ ಡೀಪು, ಇದನ್ನೆಲ್ಲ ನೀವು ನೀಟಾಗಿ ಬರೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಫ್ರಂಟ್ ಡೀಪು ಉಕ್ ಪಟ್ಟಿ ಇರುತ್ತಲ್ವಾ, ಇಲ್ಲಿಂದನೇ ತಗೊಳ್ಳಿ. ಇಲ್ಲಿಟ್ಬಿಟ್ಟು ನೋಡಿ 7 ಬರ್ತಾ ಇದೆ. 7 ಇಂಚು ಫ್ರಂಟ್ ಡೀಪು. ಹಾಗೆ ಇಲ್ಲಿ ನಾವು ನೆಕ್ ಸೈಡ್ ಇಲ್ಲಿ ಕಟ್ ಮಾಡ್ಕೊಳ್ತೀವಲ್ವಾ, ಅದನ್ನು ತಗೊಳ್ಳೋದು. ಇದರದ್ದು ಫುಲ್ಲು ಡೀಟೇಲ್ ಆಗಿ ನಾನು ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ಎಲ್ಲ ವಿಡಿಯೋಗಳು ಇರುತ್ತೆ ನೋಡಿ. ಇದು 2 ಇಂಚಿಗಿದೆ. ನೆಕ್ ಕಟ್ಟಿಂಗ್ ಮಾಡ್ಕೊಳ್ತೀವಲ್ವಾ, ಅಲ್ಲಿ ಇದು ನಾನು ಈ ಅಳತೆ ತಗೊಳ್ಳೋದು ತೋರಿಸ್ತಾ ಇದ್ದೀನಿ. ಇದ್ರದ್ದು ಡೀಟೇಲ್ ಆಗಿ ವಿಡಿಯೋ ಇದೆ ನೋಡಿ. 2 ಇಂಚಿಗಿದೆ. ಇದು ಉಕ್ಸ್ಪಟ್ಟಿ ಕಡೆಯಿಂದನೇ ನೀವು ತಗೊಳ್ಬೇಕು. ಹಾಗೆ ಈ ಭುಜ ಇದು 2 ಕಾಲಿದೆ. 2 ಕಾಲಿದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಳೋದು ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಈ ಆರ್ಮೋಲ್ದು ಈ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ನೀವು ತುಂಬ ಎಳಿಬಾರ್ದು, ಜಾಸ್ತಿ ಎಲ್ಲ ಎಳೆದ್ರೆ ಬ್ಲೌಸು ಕರೆಕ್ಟಾಗಿ ಬರಲ್ಲ. ಆಮೇಲೆ ಅಳತೆ ಹೆಚ್ಚು ಕಡಿಮೆ ಆಗುತ್ತೆ. 10 ಇಂಚಿದೆ. 10 ಅಂದರೆ ಇದು ಫುಲ್ಲು ರೌಂಡ್ ಬಂದು 40 ಸೈಜ್ ಆಗುತ್ತೆ, 40 ಸೈಜ್ ಆಗುತ್ತೆ. ನಾನು ಇದು ಒಂದೇ ಇಷ್ಟೇ ಅಳತೆನ ತಗೊಳ್ಳೋದು. ನಾನು ಬೇರೆ ಬ್ಯಾಕ್ ಸೈಡ್ ಬೇರೆ ಎಲ್ಲೂ ತಗೊಳ್ಳಲ್ಲ. ನಾನು ಇಲ್ಲಿ ಮಾತ್ರ ಒಂದು ಉಕ್ ಪಟ್ಟಿ ಕಡೆಯಿಂದನೇ ತಗೊಳ್ಬೇಕು ಅದನ್ನು. ಇಲ್ಲೊಂದೇ ನನ್ನ ಅಳತೆನ ಇದನ್ನು ತಗೊಳ್ಳೋದು. ಇಲ್ಲಿ 10 ಇಂಚು ಬಂದಿದೆ. ಹಾಗೆ ಸೊಂಟದ ಸುತ್ತಳತೆನ ತಗೊಳ್ಳೋಣ. ಟೇಪನ್ನಾಗಲಿ ಮತ್ತು ಈ ಬಟ್ಟೆನಾಗಲಿ ಲೂಸ್ ಬಿಡಬೇಡಿ, ನೀಟಾಗಿ ತಗೊಳ್ಳಿ. ಈ ಥರ ಸ್ವಲ್ಪ ಸ್ವಲ್ಪ ದೂರಕ್ಕೆ ತಗೊಳ್ಳಿ. ಹೊಸದಾಗಿ ಕಲಿಯೋರಿಗೆ ನಾನು ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ತಗೊಳ್ಳಿ. ಇದು 31.25 ಬರ್ತಿದೆ. 1/4 ಇಂಚು ಎಕ್ಸ್ಟ್ರಾ ಅಂದ್ರೂ 32 ಇಂಚಿಗೆ ತಗೊಳ್ತೀನಿ. 32 ಇಂಚಿಗೆ ಬರ್ತಾ ಇದೆ ಇದು. ಇದನ್ನು ನಾವು 4 ಭಾಗನ ಮಾಡಬೇಕಾಗುತ್ತೆ. ನಾನು ಇದರ ಡೀಟೇಲ್ ವಿಡಿಯೋಗಳನ್ನೆಲ್ಲ ನಾನು ಕಟ್ಟಿಂಗ್ ಮಾಡೋ ವಿಡಿಯೋದೆಲ್ಲ ಹಾಕಿದ್ದೀನಿ ನೋಡಿ. ಎಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು, ಎಲ್ಲೆಲ್ಲಿ ಎಕ್ಸ್ಟ್ರಾಗಳನ್ನು ತೊಗೊಳ್ಬೇಕು ಅನ್ನೋದೆಲ್ಲ ನಾನು ತಿಳಿಸಿದ್ದೀನಿ. ಆ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು 40 ಸೈಜ್ ಬ್ಲೌಸ್ ಅಳತೆ ಯಾವ ರೀತಿ ತೊಗೊಳ್ಳೋದು ತಿಳಿಸ್ಕೊಡಿ ಅಂದಿದ್ದಕ್ಕೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗ ತೋಳಿನ ಅಳತೆನ ತಗೊಳ್ಳೋದು ತೋರಿಸ್ತೀನಿ. ಈ ಕಂಕಳ ಸೈಡು ಫೋಲ್ಡ್ ಆಗಿರುತ್ತೆ. ಇದನ್ನು ನೋಡಿಕೊಂಡು ನೀವು ತಗೊಳ್ಳಿ. ಇಲ್ಲಿ ನೀವು ಯಾವುದೇ ಅಳತೆ ತೊಗೊಳ್ಳೋದಾದ್ರೂ ಬ್ಯಾಕ್ ಸೈಡಿಂದ ತಗೊಳ್ಳಿ ಅಳತೆಗೆ. ಇದಕ್ಕೆ ತೋಳಿಗೆ ಫುಲ್ಲು ಆರ್ಮೋಲ್ ರೌಂಡು ಎಷ್ಟು ಬರುತ್ತೆ ಅಂತ ನೋಡೋಣ. ಎಳಿಬಾರ್ದು, ಜಾಸ್ತಿ ಎಲ್ಲ ಎಳಿಬಾರ್ದು, ಸುಮ್ಮನೆ
ಕರೆಕ್ಟಾಗಿ ಇಟ್ಕೊಳ್ಳಿ ಅಷ್ಟೇ. 7.75 ಇದೆ, ಇಲ್ಲಿ 7.75 ಬರ್ತಾಯಿದೆ. ಇಲ್ಲಿ ಭುಜದ ಈ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈ ಕಂಕಳು ಸೈಡ್ ಜಾಯಿಂಟ್ ಇರುತ್ತಲ್ವಾ, ಇಲ್ಲಿವರೆಗೂ ನೀವು ನೀಟಾಗಿ ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ನೋಡಿದ್ರೆ ನಿಮಗೆ ಬರುತ್ತೆ. 7.75ಗೆ ಇದೆ. ಹಾಗೆ ಉದ್ದ, ತೋಳಿನ ಉದ್ದ ಸ್ಟ್ರೈಟೇ ಇರಬೇಕು. ಇಲ್ಲಿ 5.25 ಇಂಚ್ ಬರ್ತಾ ಇದೆ, 5.25 ಇದೆ. ಹಾಗೆ ಈ ರೌಂಡು ಇದು 6.25 ಬರ್ತಾ ಇದೆ, 6.25ಗೆ ಇದೆ. ಹಾಗೆ ಡೌನಿಂಗ್ ನೀವು ಕೊಡಬೇಕು ಅಂದರೆ ಇಲ್ಲಿ 5.25, 5.25 ಎಲ್ಲ ಇದೆಯಲ್ವಾ, ಇಲ್ಲಿ 2.25 ಇಂಚಿನ ಡೌನ್ ತಗೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಇಷ್ಟೇ 40 ಸೈಜು ಬ್ಲೌಸ್ನ ಅಳತೆ ತಗೊಳ್ಳೋದು. ತುಂಬಾ ಈಸಿಯಾಗಿಯೇ ಇರುತ್ತೆ. ನೀವು ಹೊಸದಾಗಿ ಕಲಿಯುವಾಗ ಎಲ್ಲದನ್ನು ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ನೀವು ಕಲಿತಾ ಕಲಿತಾ ನಿಮಗೆ ಈಸಿ ಆಗುತ್ತೆ. ಧನ್ಯವಾದಗಳು.